ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾವು ಪ್ರಮೇಹ ಅನ್ನೋ ಒಂದು ಕಾಯಿಲೆ, ಈ ಪ್ರಮೇಹ ಅನ್ನೋದು ನಮ್ಮ ಮೂತ್ರದಲ್ಲಿ ಆದಷ್ಟು ಎಲ್ಲ ಹೊರಗೆ ಹೋಗೋದಕ್ಕೆ ಪ್ರಮೇಹ ಅಂತ ಕರಿತೀವಿ ನಾವು. ಸಾಧಾರಣವಾಗಿ ಏನಾಗುತ್ತೆ, ಪ್ರಮೇಹದ್ದು ಹಲವಾರು ವೆರೈಟಿಗಳಿವೆ. ವಾತಜ, ಪಿತ್ತಜ, ಕಫಜ. ಒಂದು ರಫ್ ಕೋರಿಲೇಷನ್ನು ಇದು ಈ ಒಂದು ಡಯಾಬಿಟೀಸ್ ಅನ್ನೋ ಒಂದು ಕಾಯಿಲೆಯಲ್ಲಿ ಒಂದು ಪಾರ್ಟ್ ಪ್ರಮೇಹ ಅಷ್ಟೇ. ಕಿಡ್ನಿ ಸಮಸ್ಯೆಗಳಲ್ಲೂ ಕೂಡ ನಮ್ಮ ಮೂತ್ರದ ಕಲರ್ಗಳು ಬೇರೆ ಬೇರೆ ರೀತಿ ಆಗ್ತಾ ಹೋಗುತ್ತೆ. ಅವೆಲ್ಲ ಆಯುರ್ವೇದದಲ್ಲಿ ಇನ್ನು ತುಂಬ ಡೀಟೇಲಾಗಿ ಕೊಟ್ಟಿದ್ದಾನೆ. ಈ ಒಂದು ಪ್ರಮೇಹದಲ್ಲಿ ನಾವು ಏನೇನು ತಗೊಬಾರ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಈಗ ಡಯಾಬಿಟೀಸ್ ಕಾಯಿಲೆಯಲ್ಲಿ ಪ್ರೀ ಡಯಾಬಿಟೀಸ್ ಅಂತ ಹೇಳ್ತಾರೆ. HbA1c ಗೋಲ್ಡ್ ಸ್ಟ್ಯಾಂಡರ್ಡು 5.7 6.5 ಇರೋದು ಪ್ರೀ ಡಯಾಬಿಟೀಸ್ ಅಂತ ಕರಿತೀವಿ. ಇವೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡೋದ್ರೆ ಪ್ರೀ ಡಯಾಬಿಟೀಸ್ ಇರೋರು ನಾರ್ಮಲ್ಲಿಗೆ ಬರ್ತಾರೆ. ನಾನು ಏನೇನು ಮಾಡಬಾರ್ದು ಅನ್ನೋದು ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ಹಾಸ್ಯ ಸುಖಂ ಸ್ವಪ್ನ ಸುಖಂ ಮಾಡೋದು ಬಿಟ್ಬಿಡ್ಬೇಕು. ಆಯುರ್ವೇದ ಹೇಳುತ್ತೆ, ನೀವು ಶುಗರು, ಪ್ರೀ ಡಯಾಬಿಟೀಸ್ ಅದೆಲ್ಲ ಇತ್ತು ಅಂದರೆ ಜಾಸ್ತಿ ಹೊತ್ತು ಕೂತ್ಕೊಬಾರ್ದು, ಜಾಸ್ತಿ ಹೊತ್ತು ಮಲಗಬಾರ್ದು, ಜಾಸ್ತಿ ಇನ್ಯಾಕ್ಟಿವಿಟಿಯಲ್ಲಿ ಇರಬಾರ್ದು. ಇದೇ ದೊಡ್ಡ ಕಾರಣ. ನಮ್ಮಲ್ಲಿ ಮಾಡರ್ನ್ ಡೇ ಲೈಫ್ ಸ್ಟೈಲಲ್ಲಿ ನಾವು ಓಡಾಡ್ತಾ ಇಲ್ಲ, ಅದೇ ದೊಡ್ಡ ಸಮಸ್ಯೆ. ಎಲ್ಲಿ ನಾವು ಮಲ್ಕೊಬೇಕು ಅಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಕೂತ್ಕೊಬೇಕು ಅಲ್ಲಿ ನಿಂತ್ಕೊಳ್ಳಿ, ಎಲ್ಲಿ ನಿಂತ್ಕೊಳ್ಳೋ ಸನ್ನಿವೇಶ ಬರ್ತೋ ಓಡಾಡ್ತಾ ಇರಿ ಅಂತ ಹೇಳ್ಬೋದು. ಸೊ ಒಂದೇನು ಅಂದರೆ ಜಾಸ್ತಿ ಓಡಾಡಿ. ಸೊ ಇದು ಒಂದು, ಜಾಸ್ತಿ ಕೂತ್ಕೊಳ್ಳೋಕೆ ಹೋಗಬೇಡಿ, ಮಲ್ಗಕ್ಕೆ ಹೋಗಬೇಡಿ. ಮತ್ತೊಂದು ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನಮ್ಮ ದೇಹಗಳ ವೇಗಗಳು ಸಾಕಷ್ಟಿವೆ. ಮೂತ್ರ ಮಲ ವೇಗಗಳು ಸಾಕಷ್ಟಿವೆ. ಆ ವೇಗಗಳನ್ನ ನಾವು ತಡೆದು ಹಿಡಿಬಾರ್ದು. ಈ ವೇಗಗಳನ್ನ ತಡೆದು ಹಿಡಿಯೋದೇ ಸಾಕಷ್ಟು ಕಾಯಿಲೆಗಳಿಗೆ ಕಾರಣ ಆಗತ್ತೆ. ಇದು ಕೂಡ ಅಪಥ್ಯದಲ್ಲಿ, ಪ್ರಮೇಹದಲ್ಲಿ ಒಂದು ಹೇಳಿದ್ದಾನೆ. ಮತ್ತೊಂದೇನು ಅಂದರೆ ದಿವಾ ಸ್ವಪ್ನ. ದಿವಸದಲ್ಲಿ ನಿದ್ದೆ ಮಾಡೋದು ಬಿಟ್ಬಿಡ್ಬೇಕು ನೀವು. ಇದು ಕಡ್ಡಾಯವಾಗಿ ಮಾಡಲೇಬಾರ್ದು. ನೀವು ಪ್ರೀ ಡಯಾಬಿಟಿಕ್ ಇದ್ದೀರಾ ಅಂದರೆ ಮಧ್ಯಾಹ್ನದ ಹೊತ್ತು 1 hour ಫ್ರೀಯಾಗಿ ಸಿಕ್ತು, ನಿದ್ದೆ ಮಾಡಬೇಕು ಅನ್ನೋದು ಬಿಟ್ಬಿಡಿ. ತುಂಬ ರಾತ್ರಿ ನಿದ್ದೆ ಮಾಡಿಲ್ಲ ಅಥವಾ ತುಂಬ ಶ್ರಮ ಪಡ್ತಾ ಇದ್ದೀರಾ, ಮಕ್ಕಳು ಎಕ್ಸಾಮ್ ಏನೋ ಬರೆದು ಬಂದಿದ್ದಾರೆ, ತುಂಬ ಓದ್ತಾ ಇದ್ದಾರೆ, ಮೆಂಟಲ್ ಸ್ಟ್ರೈನ್ ಜಾಸ್ತಿ ಆಗ್ತದೆ ಅಂದರೆ ಮಧ್ಯಾಹ್ನದ ಹೊತ್ತು ಒಂದು 1/2 hour ಕ್ಯಾಟ್ ನ್ಯಾಪ್ ಥರ ತೊಗೊಬೋದು ಅಷ್ಟೇ. ಅದು ಬಿಟ್ಟರೆ ದಿವಾ ಸ್ವಪ್ನ ಅಭ್ಯಾಸ ಮಾಡೋಕ್ಕೆ ಹೋಗಬೇಡಿ. ಮೊಸರು ಒಂದು ಸೇವನೆ ಜಾಸ್ತಿ ಮಾಡಕೂಡ್ದು. ಇದು ಕೂಡ ಪ್ರಮೇಹದಲ್ಲಿ ಅಪಥ್ಯ. ಆ ಮೊಸರು ಬಾಯಲ್ಲಿಟ್ಟಾಗ ತಂಪು, ಶೀತ, ಆದರೆ ಗುರು ಆಹಾರ, ಅದು ಹೊಟ್ಟೆಗೆ ಹೋದಾಗ ತುಂಬ ಹೆವಿ ಟು ಡೈಜೆಸ್ಟ್. ಅದು ಕೂಡ ಪ್ರಮೇಹ ಒಂದು ಜಾಸ್ತಿ ಮಾಡುತ್ತೆ. ಎಲ್ಲ ಥರದ ಸಿಹಿ ಹಣ್ಣುಗಳು, ಡೇಟ್ಸು, ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾತಕ್ಕಂದರೆ ಇದು ಕೂಡ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಮಾಡಬಹುದು. ತದ್ವಿರುದ್ಧ ಆಹಾರಗಳು ತಿನ್ನಬಾರ್ದು. ಸಂಶೋಧನೆ ಅದ್ರ ಮೇಲೆ ಇನ್ನೂ ಜಾಸ್ತಿ ಆಗಬೇಕು. ಅಷ್ಟು ಮಾಡರ್ನ್ ಸಂಶೋಧನೆ ಇಲ್ಲ. ನಮ್ಮ ಆಯುರ್ವೇದ ತದ್ವಿರುದ್ಧ ಆಹಾರದ ಬಗ್ಗೆ ತುಂಬ ಹೇಳಿದ್ದಾರೆ. ಸಕ್ಕರೆ ಹಾಗೂ ಕಬ್ಬು ಜ್ಯೂಸು, ಸಕ್ಕರೆ ಪದಾರ್ಥಗಳು ನಿಷೇಧ. ಅಪಥ್ಯದಲ್ಲಿದೆ ಪ್ರಮೇಹದಲ್ಲಿ. ನಿಮಗೆ ಪ್ರಮೇಹ ಇತ್ತು ಅಂದರೆ ಸಕ್ಕರೆ, ಬೆಲ್ಲ
ನನಗಿನ್ನೂ ಪೇಷಂಟ್ಸ್ ಕೆಲವು ಜನ ಬರ್ತಾರೆ, ಡಯಾಬಿಟೀಸಿಗೆ ಬಂದಾಗ ನೀವು ಸಕ್ಕರೆ ಬಿಟ್ಬಿಡಿ ಅಂತ ಹೇಳಿರ್ತೀನಿ. ಅವರು ತಿರ್ಗಾ ಕನ್ಸಲ್ಟೇಷನ್ ಮುಗಿದು ಹೋಗಿ ಒಂದು ಸ್ವಲ್ಪ ಬಂದು, ಡಾಕ್ಟ್ರೆ ಸಕ್ಕರೆ ಬೆಲ್ಲ ತೊಗೊಬೋದಾ ಅಂತ ಕೇಳ್ತಾರೆ. ಎರಡೂ ಒಂದೇ. ಸೊ ಸಕ್ಕರೆ ಬೆಲ್ಲ ಎಲ್ಲ ಥರದ್ದು ನೀವು ಬಿಟ್ಬಿಡ್ಬೇಕು. ಜಾಸ್ತಿ ಉಪ್ಪು ಎಣ್ಣೆ ಪದಾರ್ಥ ಜಾಸ್ತಿ ಸೇವನೆ ಮಾಡಂಗಿಲ್ಲ. ಉಪ್ಪು ಹಾಗೂ ಎಣ್ಣೆ ಪದಾರ್ಥ ಕೂಡ ಜಾಸ್ತಿ ಸೇವನೆ ಮಾಡಂಗಿಲ್ಲ. ಮದ್ಯಪಾನ ಕೂಡ ಆಯುರ್ವೇದದಲ್ಲಿ ಅಪಥ್ಯ ಅಂತ ತಿಳಿಸಿದ್ದಾರೆ ಪ್ರಮೇಹದಲ್ಲಿ. ಆಲ್ಕಹಾಲು, ಮದ್ಯಪಾನ ಸಾಕಷ್ಟು ಕಾಯಿಲೆಗಳಿಗೆ ಕನೆಕ್ಷನ್ ಇದೆ. ಇದರಲ್ಲಿ ಒಂದು ದೊಡ್ಡ ಕನೆಕ್ಷನ್ ಇರೋದು ಪ್ರಮೇಹಕ್ಕೆ ಕೂಡ. ಯಾರ್ಯಾರು ಮದ್ಯಪಾನಕ್ಕೆ ಜಾಸ್ತಿ ಸೇವನೆ ಮಾಡ್ತಾ ಇರ್ತಾರೆ ಅವರಲ್ಲಿ ಡಯಾಬಿಟಿಸ್ ಬರೋದು ಸಾಧ್ಯತೆ ಜಾಸ್ತಿ ಇದೆ. ತುಂಬ ಜನಕ್ಕೆ ಇಮಿಡಿಯೇಟಾಗಿ ಬಂದುಬಿಡುತ್ತೆ. ಕೆಲವು ಪ್ರಕೃತಿಯವ್ರಿಗೆ ಬರಲ್ಲ, ಕೆಲವ್ರ ಪ್ರಕೃತಿಗೆ ಬೇಗ ಬಂದುಬಿಡುತ್ತೆ. ಮೀನು, ಸಮುದ್ರದ ಆಹಾರ ಕೂಡ ನಿಷೇಧವಾಗಿದೆ, ಅಪಥ್ಯವಾಗಿದೆ. ಪ್ರಮೇಹದಲ್ಲಿ ಸಮುದ್ರದ್ದು ಕೂಡ ಜಾಸ್ತಿ ಸೇವನೆ ಮಾಡಂಗಿಲ್ಲ. ಇನ್ನು ಇದೆಲ್ಲ ನಾನು ಹೇಳಿರೋದು ಮಾಡದೇ ಇರೋದೆಲ್ಲ ಅಪಥ್ಯಗಳು ಪ್ರಮೇಹದಲ್ಲಿದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಏನೇನು ತಿನ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.